ಗುರುಮಠಕಲ್ ತಾಲೂಕಿನ ಚಿನ್ನಕಾರ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯ ಪ್ರಯುಕ್ತವಾಗಿ ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಜರುಗಿತು. ಅದೇ ರೀತಿಯಾಗಿ ಅಧ್ಯಕ್ಷರಾದ ಕೌಸರ್ ಬೇಗಂ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಕಾರ್ಯದರ್ಶಿಗಳಾದ ಮಲ್ರೆಡ್ಡಿ ಅವರಿಗೂ ಸ್ವಾಗತವನ್ನು ಅದೇ ರೀತಿಯಾಗಿ ಮೆಂಬರ್ ಆಗಿರುವಂತಹ ಹಜರಪ್ಪ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮವನ್ನು ಮೊದಲನೇದಾಗಿ ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ. ದಿನಾಚರಣೆ ಮತ್ತು ವಿಶೇಷ ಗ್ರಾಮ ಸಭೆ ಸಮನ್ವಯ ಸಭೆಯ ಕುರಿತು ವಿಡಿಯೋ ಮೇಡಮ್ ಅದು ಒಂದೆರಡು ಮಾತನಾಡಬೇಕು. ಅಂಗವಿಕಲತೆ ಎಂಬುದು ಶಾಪವಲ್ಲ, ಇದು ಕೇವಲ ಇದು ಪರಿಕಲ್ಪನೆಯೊಂದು ಈ ಮೂಲಕ ಹೇಳುತ್ತಾ ಅಂಗವಿಕಲೆ ನಿಮ್ಮೆಲ್ಲರಿಗೂ ಅಂಗವಿಕಲ ವಿದ್ಯೆಗಳನ್ನು ಮತ್ತು ಅಂಗವಿಕಲ ಯಾವ ರೀತಿ ಬರುತ್ತೆ, ಯಾವ ರೀತಿ ಅಂದರೆ ನಿಮ್ಗೆ ಹೇಳ್ತೀನಿ. ಅಂಗವಿಕಲೆ ಹುಟ್ಟುವ ಮುಂಚೆ, ಹುಟ್ಟಿದ ನಂತರ ಮತ್ತು ಹುಟ್ಟುವ ಮೊದಲು ಬರುತ್ತದೆ. ಆ ರೀತಿ 21 ಥರದ ಅಂಗವಿಕಲತೆಯನ್ನು ನಾವು ನೋಡ್ಬೋದು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಎಲ್ಲರೂ ಪರಿಕಲ್ಪನೆಯಾಗಿ ತಿಳ್ಕೊಬೇಕು. ನೀವೆಲ್ಲರೂ ಈಗ ನಾವು ಅಂಗವಿಕಲ ಇದ್ದೀನಿ, ಮನೆಗೆ ಕೂಡ್ತೀನಿ, ಏನೂ ಮುಂದೆ ಬರಲ್ಲ, ಈ ಥರನೇ ಯಾರು ತಿಳ್ಕೊಬಾರ್ದು. ಪಂಚಾಯತಿಯಲ್ಲಿ ಏನೇನು ಸೌಲಭ್ಯ, ಜಾಬ್ ಕಾರ್ಡ್ ಆಗಿರ್ಬೋದು, ನಿಮ್ಮ ನಿರಮಯ ಕಾರ್ಡು, UDID ಕಾರ್ಡ್, ಇವೆಲ್ಲ ಫೆಸಿಲಿಟೀಸ್ ನೀವು ತೊಗೋಬೇಕು. ಇಲ್ಲಿ ಯಾರಿಗೂ ಜಾಬ್ ಕಾರ್ಡ್ ಯಾರ್ಯಾರಿಲ್ಲ ಅದೆಲ್ಲ ಮಾಡ್ಕೋಬೇಕು ಮತ್ತು ಉದ್ಯೋಗ ಖಾತೆ ಕೆಲಸಕ್ಕೆ ನೀವು ಹೋಗಬೇಕು. ಇದೇ ರೀತಿ ಮಾತ್ರ ನಾನು ಮಾತಾಡ್ಬೋದು. ಅಂಗವಿಕಲರಿಗೆ ನಮ್ಮ ಕೈ ಏನೂ ಆಗಲ್ಲ ಅಂತ ತಿಳ್ಕೊಬೇಡ್ರಿ. ನಿಮಗೂ ಜಾಬ್ ಕಾರ್ಡ್ ಕೊಡ್ತೀವಿ, ನೀವು ಕೆಲಸ ಮಾಡ್ಬೋದು. ಏನೋ ರೀತಿ ಕೆಲಸಗಳಾಗ ನೀವು ಯಾರು ಜಾಬ್ ಕಾರ್ಡ್ ಇದ್ದಿಲ್ಲ ಅಂದರೆ ಅರ್ಜಿ ಕೊಡ್ರಿ, ಒಂದು ಅಕೌಂಟು, ಆಧಾರ್ ಕಾರ್ಡು, ಫೋಟೋ ಕೊಡ್ರಿ, ನಾವು ಜಾಬ್ ಕಾರ್ಡ್ ಮಾಡಿಕೊಡ್ತೀವಿ. ನಿಮ್ಗೆ ನೀವು ಕೆಲಸ ಮಾಡ್ಬೋದು. ಏನೋ ರೀತಿ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ನೀವು ಕೆಲಸ ಮಾಡ್ಬೋದು ಅಂತ ಹೇಳ್ತೀವಿ. ಅನುದಾನವನ್ನು ಬಳಕೆ ಮಾಡಿಸ್ಕೋಬೇಕು. ಪಂಚಾಯತಿ ಕಡೆಯಿಂದ ಪ್ರತಿ ವರ್ಷ ನಿಮ್ಮ ಅನುದಾನ ಬರುತ್ತೆ, 5% ಅನುದಾನ ಅಂತ. ನೀವೆಲ್ಲರೂ ಬಳಕೆ ಮಾಡಿಸ್ಕೋಬೋದು. ಅದು ಯಾರು ನೀವು ಕೇಳಿಲ್ಲ ಅಂದರೆ ಅದು ನಿಮಗೆ ಲಾಸು. ಮತ್ತು ಪ್ರತಿಯೊಬ್ಬರಿಗೆ ಜಾಬ್ ಕಾರ್ಡ್, ಅದು ರೂಲ್ಸು, ಇದೆಲ್ಲ ನೀವು ಬಳಕೆ ಮಾಡ್ಕೊಂಡು ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋಗ್ಬೇಕು. ನೀವು ಕೆಲಸ ಮಾಡಿದ್ರೆ ಪರವಾಗಿಲ್ಲ, ಅಲ್ಲಿ ಸ್ಥಳದಲ್ಲಿ ಹೋಗಿ ನಿಂತರೆ ತಾನೇ ಅವತ್ತಿನಿಂದ ಹಾಜರಿ ಬೀಳುತ್ತೆ. ನೀವು UDID ಕಾರ್ಡ್ ಫಸ್ಟ್ ನೀವೆಲ್ಲರೂ ಮಾಡ್ಕೊಂಡು, ನೀವು ಒಬ್ಬ ಅಂಗವಿಕಲದ ಗುರುತಿಸೋ ಕಾರಣನೇ UDID ಕಾರ್ಡ್, ಅದು ನೀವು ಬಳಕೆ ಮಾಡ್ಕೋಬೇಕು. UDID ಕಾರ್ಡ್ ಎಲ್ಲ ಅಂಗವಿಕಲರು UDID ಕಾರ್ಡ್ ಮಾಡಿಸ್ಕೋಬೇಕು ಮೊದಲನೇದಾಗಿ. ಮೇಡಮ್ ಅವರು ಕೂಡ ತುಂಬ ಚೆನ್ನಾಗಿ ಹೇಳಿದರು. ಸೊ ಈ ಒಂದು ವಿಶ್ವ ಅಂಗವಿಕಲರ ದಿನಾಚರಣೆಯಲ್ಲಿ ಒಂದೆರಡು ನಂದು ಕೂಡ ಅನಿಸಿಕೆ ಹೇಳ್ಬೇಕಂತ ಇಷ್ಟಪಡ್ತೇನೆ. ಏನಪ್ಪ ಅಂತ ನೋಡೋದಾದ್ರೆ, ಈಗಾಗಲೇ ಅವರು ಕೂಡ ಹೇಳಿದ್ರು ಜಾಬ್ ಕಾರ್ಡ್ ಅಂತೇಳಿ. ಸೊ ಎಲ್ಲ ಅಂದರೆ ಈಗ ದೈಹಿಕ ಅಂಗವಿಕಲತೆ ಹೊಂದಿರುವಂಥವ್ರಿಗೆ ಜಾಬ್ ಕಾರ್ಡ್ ಕೊಡ್ತಾರೆ, ಬಟ್ ಅವ್ರಿಗೆ ಅಷ್ಟೊಂದು ದೈಹಿಕ ಕ್ಷಮತೆ ಕೆಲಸ ಮಾಡುವಂಥದ್ದು ಇರಲ್ಲ ಈ ಒಂದು ನರೇಗಾ ಕೆಲಸದಲ್ಲಿ. ಸೊ ಅಂದರೆ ಈಗ ನಾರ್ಮಲ್ ಆಗಿ ಇರುವಂಥ ದಷ್ಟಪುಷ್ಟ ಆಗಿರುವಂಥ ವ್ಯಕ್ತಿಗೂ ಮತ್ತು ನಿಮಗೂ ಏನಪ್ಪ ಅಂದರೆ ಕೆಲಸ ಕಾರ್ಯ ಏನಾಗುತ್ತೆ, ನೀವು ಇದ್ದಲ್ಲೇ ಸ್ವಲ್ಪ ದೈಹಿಕ ಕ್ಷಮತೆ ಕಡಿಮೆ ಇರುವಂಥ ಕೆಲಸನ ನೀಡಿ ಆ ಒಂದು ನರೇಗಾದಲ್ಲಿ ಸಿಗುವಂಥ ದಿನಗೂಲಿ ಕೆಲಸ ನೀವು ತಗೋಬೋದು. ಯಾರಂದರೆ ವಿಶೇಷ ಚೇತನರು ಮಾತ್ರ. ಸೊ ಹಾಗೆ ಅವರು ಇನ್ನೂ ಆಧಾರ ಯೋಜನೆ ಕೂಡ ಇರುತ್ತೆ. ಸೊ ಮತ್ತು ಈ ವಿಶೇಷ ಚೇತನ ಮಕ್ಕಳಿಗೆ ಅಂತೇಳಿ ಒಂದೆರಡು ಸರ್ಕಾರದಿಂದ ಪ್ರೋತ್ಸಾಹ ಧನ ಕೂಡ ಇದೆ. ಸೊ ಹಾಗೆ ಮೆರಿಟ್ ಆಧಾರದ ಮೇಲೆ ಒಂದು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೂಡ ನೀಡ್ತೀವಿ. ಸೊ ಹಾಗೆ ಈ ಒಂದು ವಿಶೇಷ ಚೇತನರಿಗೆ ಅಂಗವಿಕಲ ಮತ್ತು ಹಿರಿಯ ನಾಗರಿಕರ ಇಲಾಖೆ ಕಡೆ, ಸಬಲೀಕರಣ ಇಲಾಖೆ ಕಡೆಯಿಂದ ವೀಲ್ ಚೇರ್ ನೀಡೋದಾಗಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ, ಇವೆಲ್ಲ ಸೌಲಭ್ಯಗಳು ನಿಮಗೆ ಒಂದು ವಿಶೇಷ ಚೇತನರಿಗೆ ಸಿಗುವಂಥದ್ದು. ಮತ್ತು ವಿಶೇಷ ಚೇತನರಿಗೆ ಏನಪ್ಪ ಅಂದರೆ ಸರ್ಕಾರದ ಕಡೆಯಿಂದ, ಕಂದಾಯ ಇಲಾಖೆ ಕಡೆಯಿಂದ ಪಿಂಚಣಿ ಸೌಲಭ್ಯ ಕೂಡ ಇದೆ. ಸೊ ನಿಮ್ಮ ದೈಹಿಕ ಅಂಗವೈಕಲ್ಯತೆಯ ಪರ್ಸೆಂಟೇಜ್ ಮೇಲೆ ಏನಾಗುತ್ತೆ 700, 1400 ಆ ಥರ ನಿಮಗೆ ಒಂದು ಪಿಂಚಣಿ ಕೂಡ ಬರುವಂಥ ಅವಕಾಶ ಇದೆ. ಸೊ ಬರುತ್ತೆ, ಅದು ದೈಹಿಕ ಅಂಗವಿಕಲರ ವಿಶೇಷ ಚೇತನರಿಗೆ ಮಾತ್ರ. ಸೊ ಹಾಗೆ ಇನ್ನೂ ನೋಡೋದಾದರೆ
ಮತ್ತು ನೀವು ಸ್ವಲ್ಪ ಅಂದರೆ ಒಂದಿಷ್ಟು ಅಂಗವಿಕಲತೆ ಹೊಂದಿದವರಿಗೆ ಸಾರಥಿ ಯೋಜನೆ ಅಂತ ಇದರಲ್ಲಿ ಒಂದು ವೀಲ್ ಚೇರ್ ಕೊಡ್ತಾರೆ, ಬೈಕ್ 2 ವೀಲರ್. ಸೊ ಅದು ಕೂಡ ಈ ಒಂದು ವಿಶೇಷ ಚೇತನ ಪಡಿಬೋದು. ಸೊ ಸುಮಾರು ಸೌಲಭ್ಯಗಳು ನಿಮ್ಗೆ ಯಾರು ಒದಗಿಸ್ತಾರೆ ಈ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಂತಂದರೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ಅಂತ ಇರ್ತಾರೆ. ಸೊ ಇವರ ಕೆಲಸ ಏನಪ್ಪ ಅನ್ನೋದಾದರೆ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ಅಂಗವಿಕಲರು ಮತ್ತು ವಿಶೇಷ ಚೇತನರಿಗೆ ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಈ ಒಬ್ಬ ಹುದ್ದೆಯಲ್ಲಿರುವಂತಹ ಅಧಿಕಾರಿಯವರು ನಿಮಗೆ ಒದಗಿಸ್ಕೊಡ್ತಾರೆ. ಸೊ ಹಾಗಾಗಿ ನೀವುಗಳು ವಿಶೇಷ ಚೇತನರಾಗಿದ್ದರೆ ಸೊ ನಿಮಗೆ ಏನಾದ್ರು ಸರ್ಕಾರದಿಂದ ಬರುವ ಸೌಲಭ್ಯಗಳು ಇದ್ದಲ್ಲಿ ಆದರೆ ಇಲ್ಲಿ ಗ್ರಾಮ ಪಂಚಾಯತಿಗೆ ಬಂದು ಭೇಟಿ ನೀಡುವ ಮೂಲಕ ಒಂದು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತವರ ಮೂಲಕ ಒಂದು ಆ ಸೇವೆಗಳನ್ನು ಪಡಿಬೇಕಾಗಿ ಎಲ್ಲರೂ ವಿನಂತಿ. ಸೊ ಇಷ್ಟು ಏನಪ್ಪ ಅಂದರೆ ಒಂದು ದೈಹಿಕ ಅಂಗವಿಕಲತೆ ಹೊಂದಿರುವ ಅಥವಾ ವಿಶೇಷ ಚೇತನ ಸಿಗುವಂಥ ಸೌಲಭ್ಯಗಳು ಮತ್ತು ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಸೊ ಹಾಗೆ ಒಂದು ಅವಕಾಶ ನೀಡೋಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು. ಸೊ ಹಾಗೆ ಇನ್ನು ಈ ಗ್ರಾಮ ಸಭೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಏನಪ್ಪ ಅಂತ ಅನ್ನೋದಾದ್ರೆ ನಮ್ಮ ಒಂದು ನಾರಿ ಕಿಲ್ಪ ಅಂತೇಳಿ ಕಾರ್ಯಕ್ರಮ ಈಗಾಗಲೇ ಅನುಷ್ಠಾನ ಆಗ್ತಾ ಇದೆ. ಇಲ್ಲಪ್ಪ ಅಂತ ಅನ್ನೋದಾದರೆ ಈ ಕರ್ನಾಟಕದ 10 ಜಿಲ್ಲೆಗಳಲ್ಲಿ 20 ತಾಲೂಕುಗಳಲ್ಲಿ ಮೊದಲೇ ಹಂತದಲ್ಲಿ ಈ ಯಾದಗಿರಿ ಜಿಲ್ಲೆ ಕೂಡ ಅದರಲ್ಲಿ ಒಂದಾಗಿದೆ. ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳು. ಸೊ ಅದ್ರ ಜೊತೆಗೆ ಬಾಗಲಕೋಟೆ ಮತ್ತು ಬಿಜಾಪುರ ಸೊ ಮತ್ತು ವಿಜಯಪುರ. ಸೊ ಈ ಯಾದಗಿರಿ ಜಿಲ್ಲೆಯಲ್ಲಿ ಗುರುಮುಟ್ಕಲ್ ಮತ್ತು ಯಡಗೇರಿ ತಾಲೂಕಲ್ಲಿ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಗುರುಮುಟ್ಕಲ್ ತಾಲೂಕಲ್ಲಿ 10 ಪಂಚಾಯತಿಗಳು, 10 ಪಂಚಾಯತಿಯಲ್ಲಿ ಚಿನ್ನಕರ್ ಗ್ರಾಮ ಪಂಚಾಯತ್ ಕೂಡ ಒಂದು. ಸೊ ಒಂದು ಈ ಕಾರ್ಯಕ್ರಮ ನಾನು ನೇರವಾಗಿ ಏನಂತ ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಗೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಜನರಿಗೆ ಏನು ಸೇವೆ ಸಿಗುತ್ತೆ, ನಾವೇನು ಅವ್ರಿಗೆ ಎಲ್ಲ ದಾಖಲೆಗಳನ್ನ ನಾವೇನು ಮಾಡ್ತೀವಿ ಅಂದರೆ ನಾವು ಆಯ್ಕೆ ಮಾಡುವಂಥ ಅತ್ಯಂತ ದುರ್ಬಲ ಕುಟುಂಬಗಳಿಗೆ ನಮ್ಮ ನಾರಿ ಸಂಪನ್ಮೂಲ ವ್ಯಕ್ತಿಯವರ ಕಡೆಯಿಂದ ಎಲ್ಲ ದಾಖಲೆಗಳನ್ನ ಅವ್ರಿಗೆ ಮಾಡಿಸ್ಕೊಡ್ತೀವಿ. ಅಂದರೆ ಮಾರ್ಗದರ್ಶನ ನೀಡ್ತೀವಿ, ಹೇಗೆ ಒಂದು ದಾಖಲೆಗಳನ್ನ ಮಾಡಿಸ್ಕೊಳ್ಬೇಕು ಅಥವಾ ಯಾರ ಹತ್ರ ಕೇಳಬೇಕು, ಯಾವ ಇಲಾಖೆ ಕಡೆಯಿಂದ ನೀಡ್ತಾರೆ ಇವೆಲ್ಲ ಸೇವೆಗಳು ಅಂತೇಳಿ ನಾವು ಆಯ್ಕೆ ಆಗೋ ದುರ್ಬಲ ಕುಟುಂಬ ಸಂಪೂರ್ಣವಾಗಿ ಮಾಹಿತಿ ನೀಡಿ ಸರ್ಕಾರದಿಂದ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕಂತ ಎಲ್ಲ ದಾಖಲೆಗಳನ್ನು ಅವ್ರಿಗೆ ನಾವು ಒದಗಿಸ್ಕೊಡ್ತೀವಿ. ಸೊ ಇದು ಮೊದಲನೇದಾಗಿ ನಾವು ಮಾಡುವಂಥ ಸೇವೆ. ಸೊ ಇದಾದ ನಂತರ ಮತ್ತೆ ಏನಪ್ಪ ಅಂದರೆ ಸೌಲಭ್ಯಗಳನ್ನ ನೀಡ್ತೀವಿ. ಸರ್ಕಾರದಿಂದ ಇರುವಂಥ ಎಲ್ಲ ಸೌಲಭ್ಯಗಳು ಯಾವಪ್ಪ ಅಂತ ಅನ್ನೋದಾದ್ರೆ ಈಗಾಗಲೇ ಹೇಳಿದೆ, ಮೊದಲು ಕೂಡ ಹೇಳಿದ್ದೆ ನಾನು. ಪಿಂಚಣಿ ಕೂಡ ಒಂದು ಸರ್ಕಾರಕ್ಕೆ ಸಿಗುವಂಥ ಸೌಲಭ್ಯನೇ. ಸೊ ಜಾಬ್ ಕಾರ್ಡಲ್ಲಿ ಕೆಲಸ ಬೇಕು, ಅದು ಕೂಡ ಸರ್ಕಾರ ಸಿಗುವಂಥ ಸೌಲಭ್ಯ ಆಗಿದೆ ಅಲ್ವಾ. ಈಗ ಜಾಬ್ ಕಾರ್ಡಿಗೆ ಮಾತ್ರ ನಿಮಗೆ ಕೆಲಸ ಸಿಗಲ್ಲ, ನೀವು ನಾವು ಬಂದು ಮತ್ತೆ ಕೆಲಸಕ್ಕೆ ಯೋಜನೆ ಅಂತ ಇದೆ. ನೀವು ಆ ಇಲಾಖೆಗೆ ಹೋಗಿ ಒಂದು ಅರ್ಜಿ ಕರೆದಿರುವಂಥ ಕಾಲ ಸಮಯದಲ್ಲಿ ನೀವು ಅರ್ಜಿ ಭರ್ತಿ ಮಾಡಿಕೊಟ್ರೆ ಮಾತ್ರ ನಿಮಗೆ ಅದು ನೀವು ಅರ್ಹ ಫಲಾನುಭವಿ ಆಗಿದ್ರೆ ಮಾತ್ರ ಒಂದು ಯೋಜನೆಯಲ್ಲಿ ನೀವು ಬರ್ತೀರ. ಈ ಥರ ನಾನಾ ಥರ ಅಂತ ಯೋಜನೆಗಳಿಗೆ ಏನು ಮಾಡ್ತೀವಿ ಅಂದರೆ ನಾವು ಆಯ್ಕೆಗೊಳ್ಳುವ ದುರ್ಬಲ ಕುಟುಂಬ ಅವ್ರಿಗೆ ಅಪ್ಲೈ ಮಾಡಿಸ್ತೀವಿ, ಕೊಡ್ಸಲ್ಲ ಅಪ್ಲೈ ಮಾಡಿಸ್ತೀವಿ, ಮಾರ್ಗದರ್ಶನ ನೀಡಿ ಈ ಥರ ಮಾಡಿ ಅಪ್ಲೈ ಮಾಡಿ ಬಂದರೆ ಬರ್ಬೋದು. ಅಂದರೆ ಅವರು ಅರ್ಹರಾಗಿದ್ರೆ ಮಾತ್ರ ಅದು ಸಿಗುತ್ತೆ ಆ ಸೌಲಭ್ಯಗಳು. ಇದಾದ ನಂತರ ಮತ್ತೆ ಜೀವನೋಪಾಯ ಅಂತೇಳಿ ಈ ಆಯ್ಕೆ ದುರ್ಬಲ ಕುಟುಂಬಗಳಿಗೆ ಏನ್ ಮಾಡ್ತೀವಪ್ಪ, ಇದಷ್ಟೇ ದಾಖಲೆಗಳಾಯ್ತು, ಸೌಲಭ್ಯಗಳೆಲ್ಲ ನೀಡ್ತೀವಿ. ಇದಾದ ನಂತರ ಅವ್ರು ಏನಾದ್ರು ಜೀವನೋಪಾಯ ನಡ್ಸ್ಕೊಂಡು ಹೋಗೋದಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ ಯಾರೊಬ್ರಿಗೆ ಕೋಳಿ ಸಾಕಾಣಿಕೆ ಮಾಡೋದಾಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಅಥವಾ ಒಂದು ಟೇಲರಿಂಗ್ ಕಲಿಯೋದಾಗಿರ್ಬೋದು. ಅಂದ್ರೆ ನಾವು ಇಲ್ಲಿ ಯಾವುದೇ ತರ ಅಂತ ಆ ಕುಟುಂಬಗಳಿಗೆ ಒಂದು ಜೀವನೋಪಾಯ ನೀಡಿದ ಮೇಲೆ ಅವರು ಆ ಒಂದು ಹುದ್ದೆಯಿಂದ ಒಂದು ಆದಾಯ ಗಳಿಸ್ಕೊಂಡು ಅವ್ರ ಸಂಸಾರ ನಡೀತಾ ಹೋಗ್ಬೇಕು. ಸೊ ಆ ತರ ಒಂದು ಈ ಸೌಲಭ್ಯಗಳೆಲ್ಲ ನಾವು ಆಯ್ಕೆಗೊಳ್ಳುವ ದುರ್ಬಲ ಕುಟುಂಬಗಳು ನೀಡ್ತೀವಿ. ಈಗ ಈ ಚಿನ್ನಕಾಯಿ ಗ್ರಾಮ ಪಂಚಾಯತಿಲಿ ಒಂದು ನಾರಿಕಿಲ್ಪ ಯೋಜನೆ ಯಾವ ಹಂತದಲ್ಲಿದೆ ಅಂತ ನೋಡೋದಾದ್ರೆ ಈಗಾಗಲೇ ನಾವುಗಳು ಏನ್ ಮಾಡಿದೀವಪ್ಪ ಅಂದ್ರೆ ಈಗಾಗಲೇ ಕುಟುಂಬ ಸಮೀಕ್ಷೆ ಮಾಡಿದೀವಿ. ಒಂದು ಸಮೀಕ್ಷೆದಾರರು ಮತ್ತೆ ನಾರಿ ಸಂಪನ್ಮೂಲ ವ್ಯಕ್ತಿಯವರು ಏನ್ ಮಾಡಿದಾರೆ ಅಂದ್ರೆ ಎಲ್ಲ ಒಂದು ಈ ಗ್ರಾಮಗಳಲ್ಲಿ ಅಡ್ಡ ನಡಿಗೆ ಮೂಲಕ ಏನ್ ಮಾಡಿದಾರೆ ಅಂದ್ರೆ ಅತ್ಯಂತ ದುರ್ಬಲ ಕುಟುಂಬಗಳನ್ನ ಗುರುತಿಸಿದ್ದಾರೆ. ಆ ಗುರುತಿಸಿ ಆದ್ಮೇಲೆ ಏನಾಗಿದೆ ಅಂದ್ರೆ ಒಂದು MS ಆ್ಯಪ್ ಅಲ್ಲಿ ಆ ಕುಟುಂಬದ ಎಲ್ಲಾ ವಿವರಗಳನ್ನು ಏನ್ ಮಾಡಿದೀವಿ ನಾವು ಆನ್ಲೈನ್ ಅಲ್ಲಿ ಆ್ಯಪ್ ಅಲ್ಲೇ ನಮೂದು ಮಾಡಿದೀವಿ. ಈಗ ಏನಾಗಿದೆ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಒಂದು ಪ್ರಾಥಮಿಕ ಪಟ್ಟಿ ಬಿಡುಗಡೆ ಆಗಿದೆ, ಅಂದ್ರೆ ಯಾರ್ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಅದನ್ನು ಕೂಡ ಈಗಾಗಲೇ ನಾವು ಇಲ್ಲಿ ನೋಟಿಸ್ ಬೋರ್ಡ್ಗೆ ಅಂಟಿಸಿದ್ದೀವಿ. ಸುಮಾರು ಸಲ ಜನ ನೋಡಿಲ್ಲ ಅಂತ ಕಾಣಿಸುತ್ತೆ. ದೂರುಗಳು ಒಂದು 5 ದೂರುಗಳು ಬಂದಿದ್ದೇವೆ ಅಷ್ಟೇ, ನಮ್ಮನ್ನ ನೀವು ಬಿಟ್ಟಿದ್ದೀರಾ ಅಂತೇಳಿ, ಅತ್ಯಂತ ದುರ್ಬಲ ಕುಟುಂಬಗಳು ಅಂತೇಳಿ. ಯಾವ 5 ಕುಟುಂಬಗಳು ಅಂತ ಅನ್ನೋದಾದ್ರೆ ಯಾವ್ದಮ್ಮ 5 ಕುಟುಂಬಗಳು ನೀವಮ್ಮ ಜನ ಇದ್ದಾರೆ, ಏನು ಕೆಲಸ ಮಾಡ್ತೀರಾ ಅಂತ ಹೇಳಿ.